ಹೆಲೋ ಫ್ರೆಂಡ್ಸ್, ನಾವಿವತ್ತು ಮಾವಿನಕಾಯಿ ಬೇಳೆ ಯಾವ ಥರ ಮಾಡೋದಂತ ನೋಡೋಣ. ಮೊದಲಿಗೆ 1.5 ಗ್ಲಾಸಷ್ಟು ಕುಕ್ಕರ್ಗೆ ಬೇಳೆಯನ್ನು ಹಾಕಿ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಮತ್ತೆ 2 ಗ್ಲಾಸಷ್ಟು ನೀರು ಹಾಕಿ ಅದಕ್ಕೆ ಅರಿಶಿಣ, 1 ಸ್ಪೂನ್ ಎಣ್ಣೆ, ಒಂದು ಚಿಕ್ಕದು ಗಾತ್ರದ ಈರುಳ್ಳಿ ಮತ್ತು ಒಂದು ಚಿಕ್ಕ ಮಾವಿನಕಾಯಿ ಹಾಗೂ ಗೋಳಿ ಸೊಪ್ಪನ್ನು ಹಾಕಿ 4 ವಿಸಿಲ್ ಬರೋವರೆಗೂ ಕುಕ್ಕರನ್ನು ಕೂಗಿಸ್ಕೋಬೇಕು. ನೋಡಿ, ಮಾವಿನಕಾಯಿ ಯಾವಾಗಲೂ ಮೇಲೆ ಹಾಕಬೇಕು, ಕೆಳಗಡೆ ಹಾಕಬಾರ್ದು. ಜಾಸ್ತಿ ಹುಳಿ ಅಂಶ ಬೇಳೆಗೆ ಹೋದರೆ ಬೇಳೆ ಸರಿಯಾಗಿ ಬೇಯೋದಿಲ್ಲ. ನೋಡಿ, ಈ ಥರ ಇದರಲ್ಲಿ ತೋರಿಸಿರೋ ಥರ ಮೇಲೆ ಹಾಕ್ಕೋಬೇಕು. ಇವಾಗ ನಾನಿಲ್ಲಿ 4 ವಿಸಿಲ್ ಕೂಗಿಸ್ಕೊಂಡ ನಂತರ ಇದಕ್ಕೆ 2 ಸ್ಪೂನು 2.5 ಸ್ಪೂನಷ್ಟು ಖಾರ ಹಾಕ್ಕೋತಿದ್ದೀನಿ. ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡು ಮತ್ತು 5ರಿಂದ 6 ನಿಮಿಷದವರೆಗೂ ಬೇಯಿಸ್ಕೊತಿದ್ದೀನಿ. ಇದೆಲ್ಲ ಚೆನ್ನಾಗಿ ಬೆಂದ ನಂತರ ಬೇಳೆಯನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ಮಾವಿನಕಾಯಿ ಬೇಳೆ ರೆಡಿಯಾಗುತ್ತೆ. ಮಾವಿನಕಾಯಿ ಮತ್ತು ಈ ಗೋಳಿ ಸೊಪ್ಪಿನ ಕಾಂಬಿನೇಷನಲ್ಲಿ ಮಾಡಿರೋ ಈ ಬೇಳೆ ತುಂಬ ಟೇಸ್ಟಿಯಾಗಿರುತ್ತೆ. ಕುಕ್ಕರಲ್ಲಿ ನಾವು ಬೇಳೆ ಮಾಡ್ಕೊಳ್ಳೋದು ತುಂಬ ಈಸಿ. ಬೇಳೆ ಅಡುಗೆ ಮಾಡೋಕ್ಕೆ ಬರದೇ ಇರೋರು ಕೂಡ ಆರಾಮಾಗಿ ಮಾಡ್ಕೋಬೋದು. ಸಿಂಪಲ್ಲಾಗಿ ಮಾಡಿದಂಥ ಮಾವಿನಕಾಯಿ ಬೇಳೆ ನಿಮಗೆಲ್ಲ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. But they said they both say mid-20s, kind of light blonde hair, light brown.